ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಗರಣ ನಡೆದಾಗ 4 ಜನ ಅರೆಸ್ಟ್ ಆದಾಗ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಅವಾಗ ಯಾಕೆ ಗಪ್ ಕೂತಿದ್ರಿ? 400 ಕೋಟಿ ರೂಪಾಯಿ ಅವಾಗ ನಿಮ್ಮ ಸರ್ಕಾರ ನುಂಗಿದ್ರಲ್ಲ, ಅವಾಗ ಯಾಕೆ ಸುಮ್ಮನಿದ್ರಿ? ಅವಾಗ ಎಷ್ಟಿತ್ತು ಪಾಲು? ಸಿ ಎಮ್ದು ಎಷ್ಟಿತ್ತು? ಪ್ರಧಾನಮಂತ್ರಿದು ಎಷ್ಟಿತ್ತು ಪಾಲು? ಇವಾಗ ನೀವೇನೇನು ಪ್ರಶ್ನೆಗಳು ಕೇಳ್ತಾ ಇದ್ರೆ ಅವಾಗ ಯಾಕೆ ಕೇಳಿಲ್ಲ ನೀವು? ಅಥವಾ ಗೊತ್ತಾದ ಮೇಲೂ ನೀವೇನು ಮಾಡಿದ್ರಿ? ನೈತಿಕತೆಯಿಂದ ನೀವು ರಾಜೀನಾಮೆ ಕೊಡ್ಬೋದಾಗಿತ್ತಲ್ಲ, ಇಂಥ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತ ಮಾಡಿದ್ರ? ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಮಾಡೋದಿಲ್ಲ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ. ನಾಗೇಂದ್ರ ಅವರು ತಮ್ಮ 24 ತಾಸು ಒಳಗಡೆ, ಯಾವಾಗ ಈ ಹಗರಣ ಹೊರಗೆ ಬಂತು 24 ತಾಸು ಒಳಗಡೆ ಇದು CIDಗೆ ವಹಿಸಬೇಕು ಅಂತ ಅವರೇ ಹೇಳಿರೋದು. ಬಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿದರು, ಫೋರ್ಜರಿ ಆಗಿದೆ ಅಂದ್ಬಿಟ್ಟು. ಏನೇ ಇದೆ, ಯಾರೇ ಇರ್ಬೋದು, ಅದು ಅಧಿಕಾರಿಗಳಿರ್ಬೋದು, ನಾನಿರ್ಬೋದು, ಉಪ್ಪು ತಿಂದರೆ ನೀರು ಕುಡಿಲೇಬೇಕು. ಸೊ ಇದರಲ್ಲಿ ಯಾರ್ದು ರಕ್ಷಣೆ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಮ್ಮಿಬ್ಬರು ನಾಯಕರು ಕೂಡ ಹೇಳಿದ್ದಾರೆ. ಅದೇನಿದೆ ತನಿಖೆ ಕೊಟ್ಟಿದ್ದೀವಿ, SIT ಕೊಟ್ಟಿದ್ದೀವಲ್ಲ, ಬರಲಿ, ಪ್ರಿಲಿಮಿನರಿ ಬರಲಿ. ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಟ್ರೇಸೇಬಲ್ಲು, ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ, ಆ ಬ್ರಾಂಚಿಂದ ಇನ್ನೊಂದು ಯಾವುದೋ ಹೈದರಾಬಾದ್ ಬ್ರಾಂಚು ತೆಲಂಗಾಣ ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ, ಅಲ್ಲಿಂದ ಕೆಲವು ಕಂಪ್ನಿಗಳಿಗೆ ಹೋಗಿದೆ ಅಂತ ಟ್ರೇಸ್ ಆಗಿದೆ, ಕೆಲವು ಏನು ಒಂದು 28 ಕೋಟಿ ವಾಪಸ್ ಬಂದಿದೆ ಅಂತ ಏನೋ ಹೇಳ್ತಾ ಇದ್ದಾರೆ. ಸೊ ಅವೆಲ್ಲ ನೋಡೋಣ ಏನಾಗುತ್ತೆ, ಬರಲಿ. ಆಮೇಲೆ ಇದೆಲ್ಲ ಯಾರು ಮಾಹಿತಿ ಕೊಡ್ತಾ ಇರೋದು? ನೇರವಾಗಿ ಸರ್ಕಾರನೇ ನಿಮ್ಗೆ ಕೊಡ್ತಾ ಇರೋದು. ಏನು ಮುಚ್ಚುಮರೆ ಏನಿಲ್ಲ ಅಲ್ಲ ಇದರಲ್ಲಿ. ಅದರಲ್ಲಿ ಅವ್ರ ಹೆಸರು ಇತ್ತಲ್ಲ ಸರ್, ನೇರವಾಗಿ ನೋಡಿ, ಅಧಿಕಾರಿಗಳ ಹೆಸರಿದೆ, ಅವ್ರ ಮೇಲೆ ಕ್ರಮ. ಹೌದು, ವಿ ವಿಲ್ ಟೇಕ್ ಆ್ಯಕ್ಷನ್. ನೋಡಿ, ಅದರಲ್ಲಿ ಏನಾಗಿತ್ತು ಸರ್, ದಯವಿಟ್ಟು ತಾವು ಗಮನಿಸಿ, ತಾವೇ ಎಲ್ಲ ಬ್ರೇಕಿಂಗ್ ನ್ಯೂಸ್ ಹೊಡೆದಿದ್ದು, ಅದರಲ್ಲಿ ಏನೂ ಆಗೇ ಇಲ್ಲ ಅಂತ ಹೇಳಿದರು. ಅಟ್ಲೀಸ್ಟ್ ಕನಿಷ್ಠ ಮಾನವೀಯತೆಯ ದೃಷ್ಟಿಯಿಂದನ ಇದನ್ನು ತನಿಖೆ ಒಳಪಡಿಸ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತಲೂ ಹೇಳಿರಲಿಲ್ಲ. ನಾವು ಅದೆಲ್ಲನೂ ನಾವು ಮಾಡ್ತಾಯಿದ್ದೀವಿ. ನಾವು ಆಮೇಲೆ ಇಬ್ಬರು ನಾಯಕರು ಕೂಡ ಹೇಳಿದಾಗ, ಇಲ್ಲ ಇದರ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೋತೀವಿ ಅಂದರೆ ರಿಪೋರ್ಟ್ ಬರಲಿ, ಮಾಡ್ತೀವಿ. ಈಗ ನಾನೇ ಅದರಲ್ಲಿ ಪಾಲ್ಗಾರರಿದ್ದರೆ ನನಗೂ ಶಿಕ್ಷೆ ಆಗಲಿ. ಅವರು ನೋಡಿ, ಎಂಕ್ವೈರಿ ಮಾಡಿ ಅಂತ ಅವ್ರು ಲೆಟ್ರ್ ಬರೆದಿಲ್ಲ, ಹೀಗಾಗಿದೆ ಅಂತ ಲೆಟ್ರ್ ಬರೆದಿಲ್ಲ. ಆಮೇಲೆ ಮಾಡಿ, ತೊಂದರೆ ಇಲ್ಲ. CBIಗೆ ನೋಡಿ, ನನ್ನ ಗೊತ್ತಿರೋ ಹಾಗೆ ಸಬ್ಜೆಕ್ಟ್ ಟು ಕರೆಕ್ಷನ್ 100 ಕೋಟಿ ಮೇಲೆ ಇದ್ದರೆ ಆಟೋಮ್ಯಾಟಿಕ್ಕಾಗಿ CBI ಕ್ಯಾನ್ ಸೋ ಮೋಟೋ ಟೇಕ್ ಅಪ್ ದ ಕೇಸ್. ನಾವೇನು ಹೇಳ್ತಾ ಇದ್ದೀವಿ, ನಾವು ರೆಫರ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ನಮ್ಮ ಪ್ರಿಲಿಮಿನರಿ ರಿಪೋರ್ಟ್ ಬರಲಿ, ಪ್ರಾಥಮಿಕ ವರದಿ ಬರಲಿ, ಅವಶ್ಯಕ ಇದ್ದರೆ SITಗೂ ಕೊಡೋಣ, NIAಗೂ ಕೊಡೋಣ. ನಿನ್ನೆ ಹೋಮ್ ಮಿನಿಸ್ಟರ್ ಅವರು ಭಾಳ ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಗೊಂದಲ ಎಲ್ಲಿದೆ ಇದರಲ್ಲಿ? ಆಂಬಿಗ್ವಿಟಿ, ದೇರ್ ಇಸ್ ನೋ ಆಂಬಿಗ್ವಿಟಿ ಇನ್ ದ ಗೌರ್ಮೆಂಟ್. ಕ್ರಮ ತಗೋತೀವಿ, ಫಾಲೋ ಅಪ್ ಮಾಡ್ತೀವಿ, ಅವಶ್ಯಕತೆ ಇದ್ದರೆ CBIಗೂ ಕೊಡ್ತೀವಿ. ಫಸ್ಟ್ ನಮ್ಮ ಸರ್ಕಾರದ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನು ಹೊರಗೆ ಬರಲಿ ಮೊದಲು. ನೋಡಿ, ರಾಜೀನಾಮೆ ಕೊಡಿಸ್ಬೇಕಾ ಬಿಡಿಸ್ಬೇಕಾ ಅದು CM ವಿವೇಚನೆ ಬಿಡಿ. ಕ್ಯಾಬಿನೆಟ್ ಈಸ್ ಆಲ್ವೇಸ್ ದ ಪೆರಾರ್ಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಹೌದಾ ಇಲ್ಲ? ಈಗ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕಂದ್ರೆ ವಿಪಕ್ಷರವರು ಹೇಳಿದಾಗ ಅದಕ್ಕೆ ನಾವು ಕೊಡೋಕ್ಕಾಗುತ್ತಾ? ಈ ವಿಪಕ್ಷದ ನಾಯಕರು ಯಾರು ನಮ್ಗೆ ಹೇಳೋಕ್ಕೆ? ಅವರೇನು ಅವ್ರ ಕೆಲಸ ಅವ್ರು ಮಾಡಬೇಕು. ಅವ್ರದ್ದು ಪ್ರಜಾಪ್ರಭುತ್ವದಲ್ಲಿ ಅವ್ರದ್ದಾದಂಥ ಒಂದು ಸ್ಥಾನಮಾನ ಇದೆ. ನಮ್ಮದ್ರಲ್ಲಿ ಏನಾದರೂ ಲೋಪ ಇದ್ದರೆ ಎತ್ತಿಡಿಲಿ. ನಾವೇನು ಅವ್ರ ಥರ ಜಾರ್ಕೊತಾ ಇದ್ದೀರಾ? ಸ್ವಲ್ಪ ದಯವಿಟ್ಟು ಅವ್ರ ಆಡಳಿತ ನಡೆಸಬೇಕಾದ್ರೆ ಏನೇನು ಮಾಡಿದ್ರು ಹೇಳಿಬಿಡ್ರಿ. ಇದೇ ಹಗರಣಗಳು ಆಗ್ತಾ ಇದ್ದಾಗ ಏನಂದ್ರು ಅವರು? ಅದರಲ್ಲಿ ನಿಮ್ಮ ಕಾಲದಲ್ಲಿ ಆಗಿಲ್ವಾ, ನಿಮ್ಮ ಕಾಲದಲ್ಲಿ ಆಗಿಲ್ಲ ಅಂದ್ಕೊಂಡು ಜಾರ್ತಾ ಇದ್ರ? ಇಲ್ಲ, ನಾವು ಹಂಗೆ ಹೇಳ್ತಾ ಇದ್ದೀವ? ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದೀವಿ, ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ನಿಮ್ಮ ಕಾಲದಲ್ಲಿ ಇಷ್ಟು ಕೋಟಿ ಆಯಿತು, ನಮ್ಮ ಕಾಲದಲ್ಲಿ ಇಷ್ಟು ಕೋಟಿ ಆಯಿತು, ನಿಮ್ಮ ಕಾಲದಲ್ಲಿ 500 ಕೋಟಿ ಆಯಿತು, ನಮ್ಮ ಕಾಲದಲ್ಲಿ ಬರೀ 100 ಕೋಟಿ ಆಗಿದೆ ಅಂತ ನಾವು ಹೇಳೋಕ್ಕಾಗುತ್ತಾ? ದಟ್ ಈಸ್ ನಾಟ್ ದ ವೇ ಟು ರನ್ ಗೌರ್ಮೆಂಟ್. ಆಮೇಲೆ ನಾವು ಜಾರ್ಕೊಂತಾನೂ ಇಲ್ಲ, ವಿ ವಿಲ್ ಡೂ ಇಟ್. ಯಾವುದು ನೋಡಿ, ಕಾರ್ಪೊರೇಷನ್ ಒಂದೇ ಕಾರ್ಪೊರೇಷನ್ನಲ್ಲಿ ಈಗ ಹಲವಾರು ಕಾರ್ಪೊರೇಷನ್ಗಳು, ನಿಗಮಗಳು ಇರ್ತವೆ ನಮ್ಮ ಇದರಲ್ಲಿ. ಆಮೇಲೆ ಎಲ್ಲನೂ ಇಂಡಿಪೆಂಡೆಂಟಾಗಿ ನಡೀತದೆ. ಸರ್ಕಾರಕ್ಕೆ ಅವರು ಕ್ವಾರ್ಟರ್ಲಿ ರಿಪೋರ್ಟನ್ನು ಕೊಡ್ತಾರೆ, ಅಥವಾ ಯಾವಾಗ ಇವ್ರು ರಿವ್ಯೂ ಮಾಡ್ತಾರೆ ಅವಾಗನ ಕೊಡ್ತಾರೆ. ಯಾವುದೂ ಕೂಡ ಡೈಲಿ ಬೇಸಿಸ್, ಡೈಲಿ ಟ್ರಾನ್ಸಾಕ್ಷನ್ಸ್ ಇಲ್ಲ. ಎಲ್ಲರಿಗೂ ಅವ್ರದ್ದಾದಂಥ ಒಂದು ಫೈನಾನ್ಷಿಯಲ್ ಡಿಸ್ಕ್ರಿಷನ್ ಅಂತ ಇರುತ್ತೆ. MDಗೆ ಒಂದಿರುತ್ತೆ, ಅಧ್ಯಕ್ಷರಿಗೆ ಒಂದಿರುತ್ತೆ, ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಒಂದಿರ್ತದೆ, ಮಿನಿಸ್ಟರಿಗೆ ಇರ್ತದೆ. ಅವ್ರವ್ರ ಫೈನಾನ್ಷಿಯಲ್ ಡಿಸ್ಕ್ರಿಷನರಿ ಪವರ್ಸ್ ಮೀರಿ ಯಾರೂ ಕೆಲಸ ಮಾಡೋಕ್ಕಾಗಲ್ಲ.
ಆಮೇಲೆ ಇದು ಕಾರ್ಪೊರೇಷನ್